ರಾಕೇಶ್ ಅವರು ಹೋಗಿ ಬಹುತೇಕ 1 ದಶಕ ಆಗ್ತಾ ಬಂತು. ಬಟ್ ಕುಟುಂಬ ಅವರನ್ನು ಎಷ್ಟು ಮಿಸ್ ಮಾಡ್ಕೊಳುತ್ತೆ, ಸಿದ್ದರಾಮಯ್ಯ ಅವರು ಎಷ್ಟು ಮಿಸ್ ಮಾಡ್ಕೊಳ್ತಾರೆ? ಪುತ್ರ ಶೋಕಂ ನಿರಂತರಂ ಅನ್ನೋ ಹೋಗಿ ತಂದೆ ತಾಯಿಗೆ ಯಾವತ್ತೂ ಕೂಡ ಅವ್ರನ್ನ ಅಣ್ಣನ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಕೂಡ ಮರೆಯೋದಕ್ಕಾಗಿ ಸಾಧ್ಯ ಆಗೋದಿಲ್ಲ. ಅವನಿಲ್ಲ ಅನ್ನೋ ಒಂದು ಸಣ್ಣ ದುಃಖ ಯಾವಾಗಲೂ ಇದ್ದೇ ಇರುತ್ತೆ. ಓಕೆ, ರಾಜಕಾರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರದ್ದು ಬಹಳ ಲಾಂಗ್ ಟರ್ಮ್ ಪ್ಲಾನ್ ಇದೆಯಾ ಸರ್? ಯಾಕಂದರೆ ಒಂದು ಸಲ ನೀವೀಗ ಇಳಿದಾಗಿದೆ, ಇನ್ನು ಮುಂದೆ ಕೊನೆ ತನಕ ರಾಜಕಾರಣ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ನಿರ್ಧಾರ ನಿಲುವಿನಲ್ಲಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಈಗಾಗಲೇ ನೀವು ಹೇಳಿದಾಗೆ ಸಮುದ್ರಕ್ಕೆ ಜಿಗದ ಮೇಲೆ ಈಜಲೇಬೇಕಿದೆ. ಬಟ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಂತ ಏನಿಲ್ಲ. ತಂದೆಯವರು ಕೂಡ ಯಾವತ್ತೂ ಕೂಡ ನಾನು ಇಷ್ಟು ವರ್ಷಗಳ ತನಕ ಹಿಂಗೆ ಮಾಡಬೇಕು, ಇಷ್ಟು ವರ್ಷಗಳಾದಮೇಲೆ ಆ ರೀತಿ ಮಾಡಬೇಕು ಅಂತ ಅವರು ಕೂಡ ಯಾವತ್ತೂ ಕೂಡ ಆ ರೀತಿ ಗೋಲ್ ಇಟ್ಕೊಂಡಿದ್ದಿಲ್ಲ. ಆ ಸಮಯಕ್ಕೆ ಏನು ನಿರ್ಧಾರ ತೊಗೋಬೇಕು ಅದನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಸೊ ನಾನು ಕೂಡ ಹಾಗೆ ರಾಜಕೀಯದಲ್ಲಿ ಇದ್ದೀನಿ. ರಾಜಕೀಯದಲ್ಲಿ ಇದ್ಮೇಲೆ ಜನರು ಸೇವೆ ಮಾಡಬೇಕು, ನಾವು ನಂಬ್ಕೊಂಡಿರುವಂಥ ಸಿದ್ಧಾಂತನ ಮುಂದುವರ್ಸ್ಕೊಂಡು ಹೋಗಬೇಕು, ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡಬೇಕು. ಸೊ ಅದಕ್ಕೆ ಯಾವ್ಯಾವಾಗ ಅವಕಾಶಗಳು ಸಿಗುತ್ತೆ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಮತ್ತು ಅದಕ್ಕೆ ಪೂರ್ವಕವಾಗಿ ಏನು ತೀರ್ಮಾನಗಳು ರಾಜಕೀಯವಾಗಿ ತೊಗೋಬೇಕು ಅದನ್ನು ತೊಗೊಂಡು ಹೋಗಬೇಕು. ಅದು ಯಾವ ರೀತಿ ಹೋಗುತ್ತೆ ಅನ್ನೋದು ಯಾರೂ ಹೇಳೋದಕ್ಕಾಗೋದಿಲ್ಲ. ಓಕೆ, ಸಿದ್ದರಾಮಯ್ಯ ಅವರ ರಾಜಕಾರಣದಲ್ಲಿ ನಿಮಗೆ ಏನು ಇಷ್ಟ? ಎಲ್ಲರಿಗಿಂತ ಹೆಚ್ಚು ಇಷ್ಟ ಅಂತಂದರೆ ಅವ್ರ ಸೈದ್ಧಾಂತಿಕ ಬದ್ಧತೆ. ಅವ್ರು ಏನೇ ರಾಜಕಾರಣ ಮಾಡಲಿ ಯಾವಾಗಲೂ ಕೂಡ ಅವರ ಐಡಿಯಾಲಜಿನ ಬಿಟ್ಟು ಅವರು ಯಾವತ್ತೂ ರಾಜಕಾರಣ ಮಾಡೋದಿಲ್ಲ. ಅದ್ರ ಬಗ್ಗೆ ನನಗೆ ಭಾಳಷ್ಟು ಹೆಮ್ಮೆ ಇದೆ. ಮತ್ತು ನೀವು ಹೇಳಿದಾಗೆ ಅವರೊಂದು ರೀತಿ ತಂತ್ರಗಾರಿಕೆ ಮಾಡ್ತಾರೆ, ಅದು ಯಾರಿಗೂ ಗೊತ್ತೂ ಆಗೋದಿಲ್ಲ. ಎಲ್ಲನೂ ಮಾತನಾಡೋದನ್ನು ಕೇಳಿಸ್ಕೊಳ್ತಾರೆ, ಎಲ್ಲ ಅಭಿಪ್ರಾಯಗಳನ್ನು ಕೇಳಿಸ್ಕೊಳ್ತಾರೆ. ತಕ್ಷಣ ನಿರ್ಧಾರ ಮಾಡೋದಿಲ್ಲ, ಯಾವುದೇ ರಾಜಕೀಯ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳೋದಿಲ್ಲ. ಬಹಳಷ್ಟು ಅವ್ರ ಮನಸ್ಸಿನಲ್ಲೇ ಯೋಚನೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾರೆ. ಮತ್ತು ಆ ತೀರ್ಮಾನ ತೆಗೆದುಕೊಂಡ್ಮೇಲೆ ಅದಕ್ಕೆ ಯಾವಾಗಲೂ ಬದ್ಧರಾಗಿರ್ತಾರೆ. ಮತ್ತು ಅದು ಯಾವಾಗಲೂ ಕೂಡ ಇಟ್ ಹ್ಯಾಸ್ ವರ್ಕ್ಡ್ ಇನ್ ಇಸ್ ಫೇವರ್. ಸೊ ಈ ರೀತಿ ಅವರ ರಾಜಕೀಯ ಸ್ಟೈಲ್ಗಳೇನಿದೆ ಇಷ್ಟ ಆಗುತ್ತೆ. ಓಕೆ, ಹೊಸ ಜಮಾನಾದ ರಾಜಕಾರಣಿ ತಾವು. ಸೈದ್ಧಾಂತಿಕ ಬದ್ಧತೆ ಅನ್ನೋದು ಒಬ್ಬ ರಾಜಕಾರಣಿಗೆ ಎಷ್ಟು ಮುಖ್ಯ ಈಗಿನ ಕಾಲಘಟ್ಟದಲ್ಲಿ ಅಂತ ತಮಗನ್ಸುತ್ತೆ ಸರ್? ಎಲ್ಲ ಕಾಲಘಟ್ಟದಲ್ಲೂ ಅಷ್ಟೇ. ರಾಜಕೀಯ ಇರೋದೇ ಸಿದ್ಧಾಂತದ ಮೇಲೆ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಅದರದ್ದೇ ಆದಂಥ ಸೈದ್ಧಾಂತಿಕ ನಿಲುವಿರಬೇಕು, ಸ್ಪಷ್ಟತೆ ಇರಬೇಕು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಆ ಸ್ಪಷ್ಟತೆ ಇದೆ. ತಂದೆಯವರು ಕೂಡ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ, ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿರೋದಕ್ಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಕಾರಣ. ಸೊ ಆ ಸಿದ್ಧಾಂತ ಇಲ್ಲದೆ ನೀವು ಏನೇ ರಾಜಕೀಯ ಮಾಡೋದಕ್ಕಾಗೋದಿಲ್ಲ, ಮಾಡದೆ ಅದು ಅರ್ಥನೂ ಇಲ್ಲ ಅದಕ್ಕೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.